ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಗುಡ್ಡ ಕುಸಿದು ಅತಿ ದೊಡ್ಡ ದುರಂತ ಆಗಿರೋದ್ರ ಬಗ್ಗೆ ನಾವು ನಿರಂತರವಾಗಿ ಸುದ್ದಿಯನ್ನ ಕೊಡ್ತಾ ಇದ್ವಿ. 7 ಜನರ ಸಾವು ಇದಕ್ಕೆ ಸಂಬಂಧಪಟ್ಟಂತೆ ಆಗಿದೆ. ಭೂ ಸಮಾಧಿ ಆದಂತಹ ವಿಚಾರ, ಮಣ್ಣು ಪಾಲಾದಂತಹ ವಿಚಾರ ಇದೆ. ಮಳೆ ಮಧ್ಯೆ ಎನ್ಡಿಆರ್ಎಫ್ ರಕ್ಷಣಾ ಕಾರ್ಯಾಚರಣೆಯನ್ನ ಶೋಧ ಕಾರ್ಯಾಚರಣೆಯನ್ನ ಮುಂದುವರಿಸ್ತಾ ಇದೆ. ಮಣ್ಣು ತೆಗಿತಾ ಇರುವಂತಹ ಎನ್ಡಿಆರ್ಎಫ್ ತಂಡಕ್ಕೆ ಮಳೆಯೇ ದೊಡ್ಡ ಸವಾಲಾಗಿ ಪರಿಣಮಿಸ್ತಾ ಇದೆ. ಧಾರಾಕಾರ ಮಳೆಯಿಂದ ಕೆಸರು ಗದ್ದೆಯ ವಾತಾವರಣ ಅಲ್ಲಿ ಸೃಷ್ಟಿಯಾಗಿದೆ. ಗಂಗಾವಳಿ ನದಿಯಲ್ಲಿ ಎನ್ಡಿಆರ್ಎಫ್ ತಂಡ ನಾಪತ್ತೆ ಆದವರಿಗೆ ಶೋಧವನ್ನ ನಡೆಸ್ತಾ ಇದೆ. ಕಣ್ಮರೆ ಆಗಿದ್ದಾರೆ. ಅಲ್ಲಿ ಕೆಲವರು ಹೇಳ್ತಾ ಇರುವಂತಹ ನಂಬರು 9 ಜನ ಇದ್ರು ಅಂತ, ಕೆಲವರು 15, 10 ಅಂತೆಲ್ಲ ಹೇಳ್ತಾ ಇದ್ದಾರೆ. ಶಾಸಕ ಸತೀಶ್ ಸೈಲ್ ಅವರು ಹೇಳ್ತಾ ಇದ್ದಿದ್ದು 10ಕ್ಕೂ ಹೆಚ್ಚು ಜನ ಅಲ್ಲಿ ಈ ಭೂಸಮಾಧಿಗೆ ಸಂಬಂಧಪಟ್ಟಂತೆ ಪ್ರಾಣ ಕಳ್ಕೊಂಡಿದ್ದಾರೆ ಅಂತ. ಸೊ ಎಷ್ಟು ಜನ ಎಕ್ಸಾಕ್ಟ್ಲಿ ಅನ್ನೋದರ ಫಿಗರ್ ಒನ್ಸ್ ಈ ಶೋಧ ಕಾರ್ಯಾಚರಣೆ ಕನ್ಕ್ಲೂಡ್ ಆದ್ಮೇಲೆ ಗೊತ್ತಾಗತ್ತೆ. ಒಬ್ಬ ಮಹಿಳೆಯ ಶವವನ್ನ ಹೊರತೆಗೆಯೋ ಕೆಲಸವನ್ನ ಕೂಡ ಇದೇ ಗುಡ್ಡ ಕುಸಿತ ದುರಂತಕ್ಕೆ ಸಂಬಂಧಪಟ್ಟಂತೆ ಮಾಡಲಾಗಿದೆ. ಅತಿ ದೊಡ್ಡ ದುರಂತವೊಂದು ಉತ್ತರ ಕನ್ನಡ ಜಿಲ್ಲೆಯ ರಾಷ್ಟ್ರೀಯ ಹೆದ್ದಾರಿ ಬಳಿ ನಡೆದು ಹೋಗಿದೆ. ಟೀ ಅಂಗಡಿ ಇತ್ತು, ಜೊತೆಗೆ ಒಂದು ಕಾರ್ ಇತ್ತು, ಹಾಗೆ LPG ಗ್ಯಾಸ್ ಟ್ಯಾಂಕರ್ ಇತ್ತು. ಗ್ಯಾಸ್ ಟ್ಯಾಂಕರ್ ಅಂತೂ ನೀರಲ್ಲಿ ತೇಲಿ ಹೋಗ್ತಾ ಇರುವಂತಹ ದೃಶ್ಯ ಒಂದು ಕಡೆಗೆ ನೀವು ನೋಡ್ತಾ ಇದ್ದೀರಾ. ನಿರಂತರವಾಗಿ ಕುಂಭದ್ರೋಣ ಮಳೆ ಉತ್ತರ ಕನ್ನಡ ಜಿಲ್ಲೆಯನ್ನ ಪರಿಯಾಗಿ ಕಾಡ್ತಾ ಇದೆ. ಎರಡೂ ದೃಶ್ಯಾವಳಿಗಳನ್ನು ನೀವು ಗಮನಿಸ್ತಾ ಇರ್ಬೋದು. ಗಂಗಾವಳಿ ನದಿ ಅಂತೂ ಈ ಮಳೆಗಾಲದ ಟೈಮ್ನಲ್ಲಿ ಅದು ನದಿಯಲ್ಲ, ಕಡಲಿನ ರೀತಿ ವರ್ತಿಸುತ್ತೆ. ಆಳ ಸೆಳೆತ ಎರಡೂ ಅತಿ ಹೆಚ್ಚಾಗಿ ಇರುವಂತಹ ಜಾಗ ಅದು. ಸೊ ಇಲ್ಲಿ ರೆಸ್ಕ್ಯೂ ಆಪರೇಷನ್ ಮಾಡೋದಕ್ಕೂ ಕೂಡ ಸವಾಲಿನ ಕೆಲಸನೇ ಆಗಿ ಪರಿಣಮಿಸ್ತಾ ಇದೆ. ಸ್ಥಳದಲ್ಲಿ ಏನಾಗ್ತಾ ಇದೆ ಅಂತ ನೋಡೋದಕ್ಕೂ ಕೂಡ ಹೋಗೋದಕ್ಕೆ ಕಷ್ಟ ಆಗ್ತಾ ಇದೆ. ರಕ್ಷಣಾ ತಂಡಕ್ಕೆ ಅಲ್ಲಿ ತಲುಪೋದಕ್ಕೆ ಹರಸಾಹಸ ಆಯಿತು. ಬಿಕಾಸ್ ರೋಡ್ ಬ್ಲಾಕೇಜು ನೀರಿನಿಂದ ಆವೃತವಾಗಿದೆ. ನೋಡ್ತಾ ಇದ್ದ ಹಾಗೆ ಗುಡ್ಡ ಕುಸಿತಾ ಇದೆ. ಈ ದುರಂತದ ಜಾಗಕ್ಕೆ ಹೋಗೋದಕ್ಕೆ ಅಧಿಕಾರಿಗಳು ಬಹಳ ತ್ರಾಸ ಪಟ್ಕೊಂಡು ಹೋಗ್ಬೇಕಾಗಿ ಬಂತು. ಅಂಕೋಲದ ಶಿರೂರ್ನಲ್ಲಿ ಆಗಿರುವಂತಹ ಕಂಡು ಕೇಳರಿಯದ ದುರಂತ ಇದು. ಇದ್ದಕ್ಕಿದ್ದ ಹಾಗೆ ಸಾವು ಗುಡ್ಡದ ರೂಪದಲ್ಲಿ ಹೊಂಚಿ ಹಾಕಿ ಕೂತಿದೆ ಅನ್ನೋದು ಯಾರ ಗಮನಕ್ಕೂ ಬರಲಿಲ್ಲ. ದುರಂತ ನಡೆದ ಜಾಗ ನೀವು ನೋಡ್ತಾ ಇದ್ರೆ ಅಲ್ಲಿ ಏನು ಅಂಗಡಿ ಇತ್ತಾ, ಕಾರ್ ಇತ್ತಾ ಅಂತ ಅನ್ಸ್ಬಿಡುತ್ತೆ. ಯಾಕಂದ್ರೆ ಏನು ಉಳಿದಿಲ್ಲ ಅಲ್ಲಿ. ಎಲ್ಲವನ್ನ ಪ್ರಕೃತಿ ಕೆಲವೇ ನಿಮಿಷಗಳಲ್ಲಿ ಆಪೋಷಣ ತೆಗೆದುಕೊಂಡ್ಬಿಟ್ಟಿದೆ. 7 ಜನರ ಜೀವ ಒಂದೇ ಸಲ ಅಲ್ಲಿ ಮುಗಿದು ಹೋಗಿದೆ. 7 ಜನನ ಅಥವಾ ಇನ್ನಷ್ಟು ಸಾವಿನ ಸಂಖ್ಯೆ ಏರಿಕೆ ಆಗುತ್ತಾ ಅನ್ನೋದನ್ನ ನೋಡಬೇಕಾಗತ್ತೆ. ಅಪಾಯಕಾರಿ ಗುಡ್ಡ ಕುಸಿತದಿಂದ ಉತ್ತರ ಕನ್ನಡ ಜಿಲ್ಲೆ ನಲುಗಿ ಹೋಗ್ತಾ ಇದೆ. ಕುಂಭದ್ರೋಣ ಮಳೆ ಆಗ್ತಾ ಇದ್ರಿಂದ, ನಿರಂತರವಾಗಿ ಬಿಟ್ಟು ಬಿಡದೆ ಪುರ್ಸೋತಿಲ್ಲದೆ ಮಳೆ ಆಗ್ತಾ ಇದ್ರಿಂದ ಮಣ್ಣು ಸಾಕಷ್ಟು ಸವದಿರುತ್ತೆ. ಹಾಗೂ ಅಲ್ಲಿ ಅವೈಜ್ಞಾನಿಕ ಕಾಮಗಾರಿಗಳಾಗ್ತಾ ಇದೆ ಅನ್ನುವಂತಹ ಆರೋಪವನ್ನು ಕೂಡ ಸ್ಥಳೀಯರು ಮಾಡ್ತಾ ಇದ್ರು. ಅಭಿವೃದ್ಧಿಯ ಹೆಸರಲ್ಲಿ ಮಾಡಿರೋ ಕಾಮಗಾರಿನೇ ಇವತ್ತು ಉತ್ತರ ಕನ್ನಡ ಜಿಲ್ಲೆಗೆ ತೊಡಕಾಗಿದೆ. ಬೇಕಾಬಿಟ್ಟಿಯ ಕಾಮಗಾರಿಗಳನ್ನು ಮಾಡ್ತಾ ಇದ್ದಾರೆ. ಮರಗಳನ್ನು ಬೇಕಾಬಿಟ್ಟಿಯಾಗಿ ಮಾರಣ ಹೋಮ ಮಾಡಿದ್ದಾರೆ. ಹೀಗಾಗಿ ಮಣ್ಣು ತನ್ನ ಶಕ್ತಿಯನ್ನ ಕಳೆದುಕೊಂಡಿದೆ. ಇದರ ಪರಿಣಾಮವೇ ಇವತ್ತು ಉತ್ತರ ಕನ್ನಡ ಜನ ಎದುರಿಸ್ತಾ ಇದ್ದಾರೆ. ಮಡಿಕೇರಿಯಲ್ಲಿ ಏನು ಅನಾಹುತ 2019ರಲ್ಲಿ ಆಗಿತ್ತೋ ಅದೇ ರೀತಿಯಾದಂತಹ ಅನಾಹುತದ ಮುನ್ಸೂಚನೆ ಸದ್ಯಕ್ಕಂತೂ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಕಾಣೋದಕ್ಕೆ ಸಿಗ್ತಾ ಇದೆ.